ಇನ್ನು ರೂಪ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬ್ತಾರ? ನಿಮ್ಮ ರೂಪ ಅವರ ಪ್ರಕಾರವಾಗಿ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತೀರಾ? ಅದು ನಾನು ನೀವು ನಂಬೋದಲ್ಲ, ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಲ್ಲ. ಇವತ್ತಿಗೂ ನೋಡಿ ನಾವು ಹಬ್ಬ ಆಚರಣೆ ಮಾಡ್ತಿರೋದು ನೀವು ನಾನು ಕಂಡಿಡ್ದಿಲ್ಲ, ಅದಾಗದೆ ಕಂಡಿಡ್ಕೊಂಡು ಮೊದಲಿಂದ ಬಂದಿರೋದು. ಹಾಗೆ ಇದಾಗಿರ್ಲಿ, ಗ್ರಹಣ ಆಗಿರ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಆಗಿರ್ಲಿ, ನೀವು ನಾನು ಕಂಡಿಡ್ದಿಲ್ಲ. ಹೇಗೆ ಗ್ರಹಗಳ ಚಲನವಲನ ಭೂಮಿಗೆ ಪ್ರಾಮುಖ್ಯತೆ ಬೀರತ್ತೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದೀವಿ. ಆಮೇಲೆ ಇನ್ನೊಂದೇನಾಗತ್ತೆ, ಅದನ್ನ ವೈಜ್ಞಾನಿಕವಾಗಿ ನೀವು ನೋಡ್ತಾ ಹೋದ್ರು, ಒಂದು ಭೂಮಿ ಮೊದಲು ಪ್ರಾರಂಭ ಆದಾಗ ಗಿರ 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 ಅಂತ ಸುತ್ತಾ ಇತ್ತು. ಈ ಕಾಲಗತಿ ಇರ್ಲಿಲ್ಲ ಭೂಮಿಲಿ. ಅದಕ್ಕೆ ಚಂದ್ರ ತುಂಬಾ ಪ್ರಭಾವ ಬೀರಿದೆ ಪಾಪ, ವೈಜ್ಞಾನಿಕವಾಗಿ ಕಂಡಿಡ್ದಿರುತ್ತಾನೆ ಇದು. ಈ ಶೀತಲತೆ, ತುಂಬಾ ಬಿಸಿಲಿರೋದನ್ನ ಈ ಋತುಮಾನಗಳಲ್ಲಿ ಈ ರೀತಿಯೇ ಬದಲಾಗಬೇಕು, ಇಲ್ಲಿ ಗಿಡ ಬೆಳಿಬೇಕು. ಆಮೇಲೆ ಮನುಷ್ಯ ಜೀವಿಸಕ್ಕೆ ಸಾಧ್ಯವಾಗಿದ್ದೇ ಚಂದ್ರ ಭೂಮಿಗೆ ಕೊಡ್ತಾ ಇರುವಂತಹ ಒಂದು ಗಿಫ್ಟ್ ಅಂತಾನೆ. ಅಂದ್ರೆ ಅವನಿಂದ ಬರುವಂತಹ ಎಲ್ಲ ಎನರ್ಜಿಗಳು ಹೇಗೆ ಅಂದ್ರೆ ಭೂಮಿನ ಒಂದು ಕಾಲಘಟ್ಟಕ್ಕೆ ತಿರುಗೋ ಹಾಗೆ ಪ್ರಾರಂಭಿಸ್ತು. ಅದೇ ರೀತಿ ಗುರುಗ್ರಹ ಕೂಡ ತುಂಬಾ ಧೂಮಕೇತುಗಳು ಬಂದು ಅಪ್ಪಳಿಸ್ತಾ ಇರೋದ್ನೆಲ್ಲ ಗುರು ತಾನಾಗೆ ಕಂಟ್ರೋಲ್ ಮಾಡ್ಕೊಂಡು, ಗುರು ಆಗಿರ್ಲಿ ಶನಿ ಆಗಿರ್ಲಿ, ಭೂಮಿನ ಪ್ರೊಟೆಕ್ಟ್ ಮಾಡ್ತಿವೆ ಇವೆಲ್ಲ. ಸೊ ಭೂಮಿಲಿ ಮನುಷ್ಯ ಜೀವಿಸಕ್ಕೆ ಯೋಗ್ಯವಾಗಿದೆ ಭೂಮಿ ಅಂತ ಅನ್ನೋದಕ್ಕೆ ಎಲ್ಲಾ ಗ್ರಹಗಳು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಕಂಡು ಹಿಡಿದಾಗ್ಲೂ ಇವರೆಲ್ಲರೂ ಪ್ರಾಮುಖ್ಯತೆ ಬೀರ್ತಿದ್ದಾರೆ. ಅಂದ್ರೆ ಅವ್ರ ಎನರ್ಜಿ ಕೂಡ ನನ್ನ ನಿಮ್ಮ ಮೇಲೂ ಕೂಡ ಬೀರುತ್ತೆ. ಇವಾಗ ಹೇಗೆ ಸಮುದ್ರ ಉಕ್ಕತ್ತೋ ವೈಜ್ಞಾನಿಕವಾಗ್ಲೂ ಹೇಳಿದ್ದಾರೆ, ಆಧ್ಯಾತ್ಮಿಕವಾಗೂ ಹೇಳಿದ್ದಾರೆ, ಪುರಾಣಗಳಲ್ಲೂ ಉಲ್ಲೇಖಿಸಿದ್ದಾರೆ, ಎಲ್ಲಾ ಕಡೆ ಇದೆ ಅದು. ಹುಣ್ಣಿಮೆ ದಿನ ಪೂರ್ಣಚಂದ್ರನ ನೋಡಿದಾಗ ಹೇಗೆ ಸಮುದ್ರ ಉಕ್ಕತ್ತೆ, ಅದೆಲ್ಲ ಬಿಡಿ, ಸೂರ್ಯ ಹುಟ್ಟಿದ್ಮೇಲೆ ತಾನೇ ಎಲ್ಲ ಹೂವು ಅರಳತ್ತೆ, ಮತ್ತೆ ಮಳೆ ಬೆಳೆ ಚೆನ್ನಾಗಾಗತ್ತೆ, ಮತ್ತೆ ಒಂದು ಗಿಡ ಚೆನ್ನಾಗತ್ತೆ. ಅಂದ್ರೆ ಸೂರ್ಯನದು ಬೇಕೇ ಬೇಕು. ಸೊ ಅವನನ್ನ ಆತ್ಮಕಾರಕ ಅಂತ ನಾವು ಕರಿತೀವಿ ಜ್ಯೋತಿಷ್ ಶಾಸ್ತ್ರದಲ್ಲಿ. ಸೂರ್ಯನೇ ಆತ್ಮಕಾರಕ, ನನ್ನ ನಿಮ್ಮೊಳಗೆಲ್ಲ ಒಂದು ಚೈತನ್ಯ ಶಕ್ತಿ ಅಂದ್ರೆ ಆತ್ಮಕಾರಕ. ಅದೇ ರೀತಿ ಗುರುಗ್ರಹನ ಜೀವಕಾರಕ ಅಂತ ಕರೀತಾರೆ. ಸೊ ಇವರೆಲ್ಲರೂ ನಮಗ್ ಪ್ರಭಾವ ಬೀರೇ ಬೀಳ್ತಾರೆ. ಆಮೇಲೆ ನಿಮ್ಗೆ ಸಂಜೆ ಹೊತ್ತಲ್ಲೇ ತುಂಬಾ ಜನ, ಕೆಲವು ಜನ ತುಂಬಾ ಸಂತೋಷವಾಗಿರ್ತಾರೆ, ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕೋ ಬೋರ್ ಆಗ್ತಾ ಇದೆ, ಯಾಕೋ ಬೇಜಾರ್, ನಂಗೆ ಸಂಜೆ ಬೇಜಾರ್ ಆಗ್ತಿದೆ ಅಂತಾನೆ ಔಟಿಂಗ್ಗೆ ಸಂಜೆನೇ ಹೋಗ್ತಾರೆ ಜನಗಳ ಜೊತೆ. ಯಾಕೆ ಅಂದ್ರೆ ಜನಗಳ ಜೊತೆ ಇದ್ದಾಗ ನನ್ನ ಮೈಂಡ್ ಚೇಂಜ್ ಆಗತ್ತೆ, ನಾ ಸಂತೋಷವಾಗಿರ್ಬೇಕು ಅಂತ. ಸೊ ಮನುಷ್ಯನ ಮೇಲೆ ಎಲ್ಲಾ ಗ್ರಹಗಳು ಒಂದಲ್ಲ ಒಂದು ಪ್ರಭಾವ ಬೀರ್ತಾನೆ ಇದೆ. ಅದು ಜನ ನಂಬ್ಲಿ ಬಿಡ್ಲಿ, ಅದು ಮಾಡೋ ಕೆಲಸ ಅದು ಮಾಡ್ತಾನೆ ಇರುತ್ತೆ. ಸೊ ಅದನ್ನ ನಂಬ್ಕೊಳ್ಳೋರು ನಂಬ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅದ್ರದ್ದು ಇಟ್ಸ್ ಲೈಕ್ ಅ ಸಿಗ್ನಲ್ ಲೈಟ್. ನೀವು ಪ್ರೊಟೆಕ್ಷನ್ ತಗೋಬೇಕು, ರೆಡ್ ಲೈಟ್ ಇದ್ರೆ ನಿಂತ್ಕೋಬೇಕು, ಅಥವಾ ತುಂಬಾ ಟ್ರಾಫಿಕ್ ಇದೆ ಅಂದ್ರೆ ಪಕ್ಕದ ರೋಡ್ ತಗೋಬೇಕು ಅಂತ ಅದೊಂದು ಗೈಡೆನ್ಸ್ ಕೊಡುತ್ತೆ ನಿಮ್ಗೆ ಜ್ಯೋತಿಷ್ ಶಾಸ್ತ್ರ. ಜ್ಯೋತಿಷ್ಯವನ್ನ ಹೇಳುವಂತಹ ವ್ಯಕ್ತಿಗಳು ಅಕ್ಯುರೇಟ್ ಆಗಿ ಹೇಳದೇ ಇರಬಹುದು, ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಕ್ಯುರೇಟ್ ಆಗಿದೆ. ಈಗ ನೀವು ನಾನು ಗ್ರಹಣನ 1 ನಿಮಿಷ ಆ ಕಡೆ ಕಡೆ ಚೇಂಜ್ ಮಾಡ್ತೀವಾ? ಅದಿದೆ ತಾನೆ, ಅದು ಅಕ್ಯುರೇಟ್ ಆಗಿದೆ ಅಂದ್ಮೇಲೆ ನಂಬಲೇಬೇಕು ತಾನೆ ಅದನ್ನ. ಸೊ ಅದ್ರ ಪಾಡ್ಗೆ ಅದು ಆಗ್ತಾ ಇರೋದನ್ನ ಎಲ್ಲವೂ ಕಂಡಿಡಿದು ನಮ್ಗೊಂದು ಚಾರ್ಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಜ್ಯೋತಿಷ್ ಶಾಸ್ತ್ರದಲ್ಲೂ ತುಂಬಾ ತರ ಇದೆ. ಬೃಹತ್ ಪರಾಶರ ಹೋರ ಇದೆ, ಭೃಗುಬಿಂದು ಇದೆ, ಮತ್ತೆ ಕಾಲಪುರುಷ ಕುಂಡಲಿ ಇದೆ, ಲಾಲ್ ಕಿತಾಬ್ ಇದೆ. ಈ ಬೇರೆ 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 ತರದ್ದು ಹೇಗೆ ಕಾಂಬಿನೇಷನ್ ನೋಡ್ಬೇಕು ಅಂತ ಅನ್ನೋದು. ಇವಾಗ ಲಗ್ನದಲ್ಲಿ ಯಾವ ಗ್ರಹ ಇರುತ್ತೋ ಅದನ್ನೇ ಲಗ್ನ, ಅಂದ್ರೆ ನೀನು ಹುಟ್ಟಿದಾಗ ಯಾವ್ದು ಲಗ್ನ ಆಗಿರುತ್ತೋ ಅದೇ ಲಗ್ನ ಅಂತ ಪರಾಶರರು ಹೇಳಿದ್ರೆ, ಇನ್ನೊಂದ್ ಕಡೆ ಹೇಳ್ತಾರೆ ಗುರು ಎಲ್ಲಿರ್ತಾನೋ ಅದನ್ನ ಲಗ್ನವನ್ನಾಗಿ ತಗೋ ಅಂತ ಹೇಳ್ತಾರೆ. ಸೊ ಆ ರೀತಿ ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ನಾವು ಹೆಂಗಿಲ್ ಸ್ಕೂಲಲ್ಲಿ ಕೂತ್ಕೊಂಡು ಸಮಾಜ ವಿಜ್ಞಾನ ಗಣಿತ ಎಲ್ಲ ಓದ್ತೀವೋ ಅದೇ ರೀತಿ ಜ್ಯೋತಿಷ್ ಶಾಸ್ತ್ರ ಕೂಡ ತುಂಬಾ ದೊಡ್ಡ ಸಬ್ಜೆಕ್ಟ್ ಅಂಡ್ ಬ್ಯೂಟಿಫುಲ್ ಸಬ್ಜೆಕ್ಟ್. ಈಗ ನಮ್ಮ ದೇಹನ ನಾವ್ ಹೆಂಗ್ ಸ್ಟಡಿ ಮಾಡ್ಕೊಳ್ಳೋದೆ ಮೋಸ್ಟ್ ಕಾಂಪ್ಲಿಕೇಟೆಡ್, ಅದೇ ರೀತಿ ಜ್ಯೋತಿಷ್ ಶಾಸ್ತ್ರನು ಮೋಸ್ಟ್ ಕಾಂಪ್ಲಿಕೇಟೆಡ್. ಹಾಗಿದ್ರೆ ರೂಪ ಅವರ ಪ್ರಕಾರವಾಗಿ ಜ್ಯೋತಿಷಿ ಸುಳ್ಳಾಗ್ಬಹುದು, ಜ್ಯೋತಿಷ ಯಾವುದೇ ಕಾರಣಕ್ಕೂ ಖಂಡಿತ ಸುಳ್ಳಾಗಲ್ಲ.